ಲವ್ ಇನ್ಶೂರೆನ್ಸ್ ಕಂಪನಿ ಸ್ಟಾರಿಂಗ್ ಬೈ ಪ್ರದೀಪ್ ರಂಗನಾಥ್ ಅಂಡ್ ಕೃತಿ ಶೆಟ್ಟಿ ಮತ್ತು ಯೋಗಿ ಬಾಬು ಅಂಡ್ ಎಸ್ ಸೂರ್ಯ ಅವರು. ಈ ಮೂವಿ ಇವತ್ತು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ ಮೂವಿ ಹೇಗಿತ್ತು ಅಂತ. ನನಗಂತೂ ಮೂವಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಂಗೆ ಮೂವಿಲಿ ಏನೇನು ಇಷ್ಟ ಆಯ್ತು ಏನೇನು ಕಷ್ಟ ಆಯ್ತು ಅಂತ ಈ ರಿವ್ಯೂ ಅಲ್ಲಿ ಪೂರ್ತಿ ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ನಂಗೆ ನಾವು ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಅನ್ನ ಮಾಡಲ್ಲ, ಡೈರೆಕ್ಟ್ ರಿವ್ಯೂ ಕಡೆಗೆ ಹೊರಟೋಗೋಣ. ನಂಗೆ ಮೊದಲಿಗೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಅಂತಂದ್ರೆ ಅನಿರುದ್ಧ್ ಅವರ ಮ್ಯೂಸಿಕ್ ಅಂತ ಹೇಳ್ತೀನಿ. ಒಂದೊಂದು ಏನಿದೆ, ಒಂದೊಂದು ಶೇಡ್ ಅನ್ನು, ಒಂದೊಂದು VFX ಅನ್ನು ಕೂಡ, ಅಂದ್ರೆ ಏನೇನ್ ಕೊಟ್ಟಿದ್ದಾರೆ ಗ್ರಾಫಿಕ್ಸ್ ಅವೆಲ್ಲವನ್ನು ಕೂಡ ಇವರು ತುಂಬಾನೇ ಚೆನ್ನಾಗಿ ಕ್ಯಾರಿಯನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಎಲ್ಲೂ ಕೂಡ ಇವರು ಕೆಳಗೆ ಬೀಳೋದಕ್ಕೆ ಬಿಟ್ಟಿಲ್ಲ, ಹಂಗೆ ಇರುತ್ತೆ ಅನಿರುದ್ಧ್ ಅವರ ಮ್ಯೂಸಿಕ್. ನಾನು ಕೂಡ ಸುಮಾರು ಮೂವಿಗಳನ್ನ ನೋಡ್ಬಿಟ್ಟಿದ್ದೀನಿ, ಎಲ್ಲವೂ ಕೂಡ ಒಂದೊಂದು ಕೂಡ ಪೀಕ್ ಲೆವೆಲ್ ಅಲ್ಲೇ ಇದಾವೆ ಅಂತ ಅನ್ಸ್ಬಿಡುತ್ತೆ. ಆ ಲೆವೆಲ್ಗೆ ಮ್ಯೂಸಿಕ್ ಅನ್ನ ಕೊಡ್ತಾರೆ ಅವರಂತೂ. ಅದೇ ಪ್ರಯತ್ನ ಕೂಡ ಇಲ್ಲೂ ಕೂಡ ನಡೆದಿದೆ. ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಎತ್ತಕ್ಕಂತೆ BGM ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಪ್ರದೀಪ್ ರಂಗನಾಥ್ ಅವ್ರು ಇದಾರಲ್ಲ, ಅವ್ರು ಅಂತೂ ಯೂತ್ ಐಕಾನ್ ಅಂತಾನೆ ಹೇಳ್ಬೋದು. ಅಷ್ಟು ಆ ಲೆವೆಲ್ಗೆ ಒಂದು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಾವೇನ್ ನೋಡಿದ್ದು ಲವ್ ಟುಡೇ, ಆಮೇಲೆ ಡ್ಯೂಡ್, ಡ್ರ್ಯಾಗನ್, ಅದೇನೇನಿತ್ತು ಆ ಸ್ವ್ಯಾಗ್, ಪರ್ಫಾರ್ಮೆನ್ಸು, ಆಟಿಟ್ಯೂಡ್ ಪ್ರತಿಯೊಂದು ಕೂಡ ಅದೆಲ್ಲವೂ ಕೂಡ ಇಲ್ಲೂ ಕೂಡ ಇದಾವೆ. ಹಂಗೆ ಸೂರ್ಯ ಅವರು, ಅವ್ರು ಬಿಡಿ, ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಸೈಕಾಯಿ ಪರ್ಫಾರ್ಮೆನ್ಸ್ ಅನ್ನ ಮಾಡೋದು ಅಂತಂದ್ರೆ ಅವ್ರ ಒಬ್ರೆ ಅಂತ ಕಾಣಿಸುತ್ತೆ ಇಡೀ ಇಂಡಿಯಾದಲ್ಲಿ. ಆ ಲೆವೆಲ್ಗೆ ಯಾರು ಕೂಡ ಪರ್ಫಾರ್ಮೆನ್ಸ್ ಅನ್ನ ಮಾಡೋಕೆ ಆಗೋದಿಲ್ಲ ಅನ್ಸ್ಬಿಡುತ್ತೆ ನನಗಂತೂ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ. ಅನ್ನಂಗೆ ಈಗ ನಾವು 2040ರಲ್ಲಿ ಇದೀವಿ. ಇಲ್ಲಿ ಒಂದು ಕಂಪನಿ ಇದೆ, ಅದೇನೆ LIK, ಲವ್ ಇನ್ಶೂರೆನ್ಸ್ ಕಂಪನಿ ಅಂತ. ನಿಮ್ಗೆ ಏನಾದ್ರು ಲವ್ ಆಗಿ ಅಕಸ್ಮಾತ್ ಬ್ರೇಕಪ್ ಏನಾದ್ರು ಆದ್ರೆ ಇಲ್ಲಿಗೆ ಬಂದು ಆ ಬ್ರೇಕಪ್ಗೆ ಯಾವ್ದಂತ ಪನಿಷ್ಮೆಂಟ್ ಅಥವಾ ಪೆನಾಲ್ಟಿ ಅದನ್ನ ನೀವು ಮೂವಿನೇ ನೋಡ್ಬೇಕು. ಯಾಕಂತಂದ್ರೆ ನಾವೀಗ ಹೇಳಕ್ ಹೋದ್ರೆ ಅದ್ ತೀರಾ ಕನ್ಫ್ಯೂಷನ್ಗೆ ಒಳಗಾಗುತ್ತೆ. ಅದು ಕೂಡ ಇದೆ, ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಅದು ಏನಾಯ್ತು ಅಂತ. ನಂಗೆ ಇನ್ನು ಕೃತಿ ಶೆಟ್ಟಿ ಅವರು ಕೂಡ ತುಂಬಾನೇ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ಉಪೇನ ಆದ್ಮೇಲೆ. ಇನ್ನೇನ್ ಪ್ರದೀಪ್ ರಂಗನಾಥ್ ಅವರು ಮತ್ತೆ ಯೋಗಿ ಬಾಬು ಅವರು ಇದಾರಲ್ಲ, ಅವರಂತೂ ಸೈಕಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ನನಗೂ ಕೂಡ ಇಷ್ಟ ಆಯ್ತು. ಅದು ಕೆಲವೊಂದು ಶೇಡ್ ನಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾರೆ. ಅದಾದ್ಮೇಲೆ ಅನಿರುದ್ಧ್ ಅವರ ಮ್ಯೂಸಿಕ್ ಚೆಚ್ಚಿ ಕೆಡವಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ನನಗೆ ಇವ್ರು ತಗೊಂಡಂತ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಅದೇನಪ್ಪಾ ಅಂತಂದ್ರೆ ಒಂದು ಗ್ರಾಫಿಕ್ಸ್ ಅನ್ನ ಬಳಸ್ಕೊಂಡು ಮತ್ತೆ AI, ಅಂದ್ರೆ ಈಗ ಟ್ರೆಂಡ್ ಅನ್ನೆಲ್ಲ ಇರೋದು AI ನೇ, ಹಂಗಾಗಿನೇ ಅದನ್ನು ಕೂಡ ಬಳಸ್ಕೊಂಡು ಇವ್ರು ಕಥೆಯನ್ನ ತಗೊಂಡು ಬಂದಿರೋದು. ಅಂದ್ರೆ ವಿಘ್ನೇಶ್ ಶಿವನ್ ಅವರು, ಅದು ತುಂಬಾನೇ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು ಅಂತ ಅನ್ಸುತ್ತೆ. ಆ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೂ ಕೂಡ ಅದು ನಿಮ್ಗೆ ಎದ್ದು ಕಾಣಿಸುತ್ತೆ ಕೂಡ. ಈಗ ನೆಗೆಟಿವ್ಸ್ ಕಡೆಗೆ ಬರೋಣ. ನಂಗೆ ತುಂಬಾನೇ ಇದಾವೆ ನೆಗೆಟಿವ್ಸ್ ಅಂತ ಹೇಳ್ಬೋದು. ಪ್ರದೀಪ್ ರಂಗನಾಥ್ ಅವರು, ಸೂರ್ಯ, ಕೃತಿ ಶೆಟ್ಟಿ, ಯೋಗಿ ಬಾಬು, ಇನ್ನೊಂದ್ ಸ್ವಲ್ಪ ಕೆಲವ್ರನ್ನ ಬಿಟ್ರೆ ಬೇರೆ ಯಾರು ಅಂತ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ ಅಂತ ಅನ್ಸುತ್ತೆ. ಮೊದಲನೇ ಅರ್ಧ ತುಂಬಾನೇ ಕ್ಯೂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಬಟ್ ಸೆಕೆಂಡ್ ಹಾಫ್ ಇದೆಯಲ್ಲ, ಎಲ್ಲೋ ಏನೋ ಒಡ್ಸ್ಕೊತಾ ಇದೆಯಲ್ಲ ಅಂತ ಕನ್ಫ್ಯೂಷನ್ ತುಂಬಾನೇ ಜಾಸ್ತಿ ಆಗಕ್ಕೆ ಶುರು ಆಗ್ಬಿಡುತ್ತೆ. ಕನ್ಫ್ಯೂಷನ್ಸೇ ತುಂಬಾನೇ ಇರೋದು ಇಲ್ಲಿ. ನೀವು ಏನು ನೋಡ್ತಾ ಇರ್ತೀರಾ, ಈಗ ನಾವು ಒಟ್ಟು ಪ್ರೆಸೆಂಟ್ ಅಲ್ಲಿ ಇದೀವಿ, ಮುಂದಕ್ಕೆ ಹೋಗಿ ನೋಡ್ತಾ ಇದೀವಿ, ಬಟ್ ಇವ್ರು ಹೇಳ್ಬೇಕಾಗಿರೋದನ್ನ ಸ್ವಲ್ಪ ಹೇಳೋಕೆ ಹೋಗಿ ಅದೇನೋ ಆಗಿ ಕನ್ಫ್ಯೂಷನ್ಗೆ ನಮಗೆ ತಳ್ಳಿಬಿಡುತ್ತೆ. ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿನೇ ಇದಾವೆ ಅಂತ ಹೇಳ್ಬೋದು. ನಂಗೆ ವಿಘ್ನೇಶ್ ಶಿವನ್ ಅವರ ಹಳೆಯ ಮೂವಿಗಳು ಏನೇನಿದಾವೆ ಅವೆಲ್ಲವನ್ನು ಸೇರಿಸಿ ಒಂದು ಮೂವಿ ಮಾಡಿದಾರೇನೋ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಗ್ರಾಫಿಕ್ಸ್, AI, ಮ್ಯೂಸಿಕ್ ಎಲ್ಲವನ್ನು ಕೊಟ್ಟಾಯ್ತು, ಬಟ್ ಇವರು ಮಾಡಿರುವಂತ ಒಂದು ಏನಿದೆ ಹೊಲ್ದಿದಾರಲ್ಲ ಬಟ್ಟೆನ, ಆ ಬಟ್ಟೆಲಿ ಹೊಸತನ ಏನಿಲ್ಲ, ಬದಲಿಗೆ ಹಳೆತನನೇ ಇರೋದು. ಬಟ್ ಕಾನ್ಸೆಪ್ಟ್ ಅನ್ನ ಯೂನಿಕ್ ಆಗಿ ತಗೊಂಡು ಅದ್ರ ಮೇಲೆ ಯಾವ್ದೋ ಒಂದು ಟೆಂಪ್ಲೇಟ್ ಅನ್ನ ತಗೊಂಡು ಯೂಸ್ ಅನ್ನ ಮಾಡ್ಕೊಂಡು ಮಾಡಿರೋ ರೀತಿ ಕಾಣಿಸುತ್ತೆ ಅಷ್ಟೇನೆ. ಅದಾದ್ಮೇಲೆ ಲವ್ ಸೀನ್ಸ್ ಇದಾವೆ, ಬಟ್ ಅವು ಏನು ಅಷ್ಟೊಂದು ವರ್ಕ್ ಅನ್ನ ಮಾಡ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಅದ್ ಬಿಟ್ರೆ ನನಗೆ ಡೈಲಾಗ್ಸ್ ಅಂತ ಏನಿಲ್ಲ. ನಮ್ಮ ಪ್ರದೀಪ್ ರಂಗನಾಥ್ ಅವರು ಡ್ರ್ಯಾಗನ್ ಅಲ್ಲಿ ಆಗಿರ್ಬೋದು, ಲವ್ ಟುಡೇಲ್ ಆಗಿರ್ಬೋದು ಹೊಡೆದಿರುವಂತ ಡೈಲಾಗ್ಸ್ ಗಳು ಅಂತ ಏನಿಲ್ಲ. ಬಟ್ ಸೂರ್ಯ ಅವ್ರಿಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಅವ್ರು ಬಂದಾಗ ಆದಂತ ಸ್ಕ್ರೀನ್ ಸ್ಪೇಸ್ ಇರ್ಬೋದು ಎಲ್ಲವೂ ಸಹ ಸಖತ್ತಾಗಿದೆ ಗುರು. ನಂಗೆ ನೀವೇನಾದ್ರೂ ಪ್ರದೀಪ್ ರಂಗನಾಥ್ ಅವರ ಫ್ಯಾನ್ ಅಥವಾ ಅವ್ರನ್ನ ನೋಡಿದ್ರೆ ಏನೋ ಒಂಥರ ಕಿಕ್ ಸಿಗುತ್ತೆ ಗುರು ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ನೋಡ್ಬೋದು. ಇಲ್ಲ ಗುರು, ನಾನು ಸೂರ್ಯ ಮತ್ತು ನಮ್ಮ ಪ್ರದೀಪ್ ರಂಗನಾಥ್ ಅವರ ಕೆಮಿಸ್ಟ್ರಿ ಹೆಂಗಿದೆ ಅಂತ ನೋಡ್ತೀನಿ ಅಂತಂದ್ರು ಅದಕ್ಕೂ ಕೂಡ ಓಕೆ. ಬೇಡ ವಿಜುವಲ್ ನಾನು ನೋಡ್ತೀನಿ ಅಂದ್ರು ಅದಕ್ಕೂ ಓಕೆ. ಬಟ್ ನೀವೇನಾದ್ರೂ ನಾನು ಪ್ರದೀಪ್ ರಂಗನಾಥ್ ಅವರ ಹಳೆ ಸ್ಟೈಲ್ ಅಲ್ಲಿ ನಾನು ಹೋಗಿ ನೋಡ್ತೀನಿ ಮೂವಿನ ಅಂತಂದ್ರೆ ಅದು ಆಗೋದರ ಮ್ಯಾಟರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ಸ್ಟೈಲ್ ಸ್ವ್ಯಾಗೇನ ಇದೆ, ಬಟ್ ಡೈಲಾಗ್ಗಳೇ ಕಮ್ಮಿ ಇರೋದು. ನನಗೆ ಮೂವಿ ನನಗಂತೂ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು. ಬಟ್ ನೀವು ಒಂದ್ಸತಿ ಹೋಗಿ ಮೂವಿನ ನೋಡಿ ಅಂತ ಕೇಳ್ಕೊಂತೀನಿ. ನಂಗೆ ನೀವೇನಾದ್ರು ಪ್ರದೀಪ್ ರಂಗನಾಥ್ ಅವರ ದೊಡ್ಡ ಫ್ಯಾನ್ ಆಗಿದ್ರೆ ಕಂಪ್ಲೀಟ್ ಆಗಿ ಹೋಗಿ ನೋಡ್ಬೋದು, ನೋ ಪ್ರಾಬ್ಲಮ್.
ಎನಿವೆ ನೆಕ್ಸ್ಟ್ ರಿವ್ಯೂ ಅಲ್ಲಿ ನಾನು ಸಿಗ್ತೀನಿ. ಐ ಸ್ಟಿಲ್ ವಾಚಿಂಗ್. ಟೇಕ್ ಇಟ್ ದಿಲೀಪ್.